ಮೈಸೂರು ಮಂದಿಗೆ ಈಗ ಡಬಲ್ ಸುದ್ದಿಯ ಡಬಲ್ ಖುಷಿ. ಏನು ಒಂದು ಕಡೆಗೆ ಡ್ಯಾಮ್ ತುಂಬಾ ಭರ್ತಿ ಆಗೋಗ್ಬಿಟ್ಟಿದೆ. ಈಗ ಇನ್ನೊಂದು ಖುಷಿ ಏನು ಅಂತಂದ್ರೆ ಅಲ್ಲಿ ಇನ್ಮೇಲೆ ಗಂಗಾರತಿಯ ಮಾದರಿಯಲ್ಲಿನೇ ಕಾವೇರಿ ಆರತಿಗೆ ಈಗ ಸರ್ಕಾರ ಮುಂದಾಗಿದೆ. ಹಿಂದೆನೂ ಕೂಡ ಹೇಳಿದ್ದಾರೆ, ಹೊಸದೇನೂ ಅಲ್ಲ ಇದು. ಹಿಂದೆನಿಂದ ಕೂಡ ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಬಟ್ ಅದನ್ನ ಯಾಕೋ ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲರಾಗಿದ್ರು. ಬಟ್ ಈ ಬಾರಿ ಆಗುತ್ತಾ ಅನ್ನುವಂಥ ಕುತೂಹಲ ಇದೆ. KRS ಭರ್ತಿಯ ಹೊತ್ತಲ್ಲೇ ಸರ್ಕಾರದಿಂದ ಈಗ ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ಗಂಗಾ ಆರತಿಯ ಮಾದರಿಯಲ್ಲಿ ಕಾವೇರಿ ಆರತಿಗೆ ಸರ್ಕಾರ ಮುಂದಾಗಿದೆ. ಎಲ್ಲಿ ಯಾವ ಜಾಗದಲ್ಲಿ ಅನ್ನೋದು ಅತಿ ಇಂಪಾರ್ಟೆಂಟು. ಒಂದು ತಿಂಗಳ ಒಳಗೆ ಹೇಗೆ ಕಾರ್ಯಕ್ರಮ ರೂಪಿಸಲು ಬೇಕು ಅನ್ನುವಂಥ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಇಂದು ಅಥವಾ ನಾಳೆಯ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಕೂಡ ಸಿಗುತ್ತೆ ಅಂತಿದ್ದಾರೆ. PPP ಮಾದರಿಯಲ್ಲಿ ಬೃಂದಾವನ ಅಭಿವೃದ್ಧಿಗೆ ಸರ್ಕಾರ ಮುಂದಾಗ್ತಾ ಇದೆ. KRS ವೀಕ್ಷಣೆ ಬಳಿಕ ಸಚಿವ DK ಶಿವಕುಮಾರ್ ಅವರು ಈ ಘೋಷಣೆಯನ್ನ ಮಾಡಿದ್ದಾರೆ. ಇದೊಂದು ಬಹಳ ಪವಿತ್ರವಾದಂಥ ಕ್ಷೇತ್ರ. ನಾನು ಏನು ನಮ್ಮ ವಾರಣಾಸಿಯಲ್ಲಿ ಗಂಗಾ ಆರತಿ ಮಾಡ್ತಾ ಇದ್ದಾರೆ, ಆ ಮಾದರಿಯಲ್ಲಿ ಇಲ್ಲೂ ಕೂಡ ನಮ್ಮ ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾನು ರೂಪಿಸ್ತಾ ಇದ್ದೇನೆ. ಸೊ ಅದಕ್ಕೆ ತುಂಗಾ ಆರತಿನೂ ನಾನು ಹಿಂದೆ ಮಂತ್ರಿಯಾಗಿದ್ದಾಗ ಹೋಗಿ ನೋಡಿ ಬಂದಿದ್ದೇನೆ. ಸೊ ನಮ್ಮ ಅಧಿಕಾರಿಗಳು, ನಮ್ಮ ಸ್ನೇಹಿತರುಗಳೆಲ್ಲ ಕೂಡ, ದಿನೇಶ್ ಅವರು ಕೂಡ ನನ್ನ ಹತ್ರ ಮಾತಾಡ್ತಾ ಇದ್ರು. ಸೊ ನಾನು ಮಧ್ಯ ಒಂದು ನೋಡಿದ್ದೆ ಕೆಲವು ಕಡೆ ಹೋಗಿ. ಸೊ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನೇತೃತ್ವದಲ್ಲಿ ಮೈಸೂರಿನ ಶಾಸಕರು ಕೂಡ ಒಳಗೊಂಡು ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂಥ ಅವ್ರನ್ನು ಕೂಡ ನಾನು ಒಂದು ತಂಡ ಕೂಡ ಕಳಿಸಿ, ನಮ್ಮ ಕಾವೇರಿ, ನಮ್ಮ ಕೊಡಗಿನ ಶಾಸಕರುಗಳನ್ನ ಕೂಡ ಜೊತೆ ಮಾಡಿ ಇವ್ರನ್ನೆಲ್ಲ ಒಂದು ಟೀಮು, ಒಂದು 25-30 ಜನ ಟೀಮನ್ನು ಕಳಿಸಿ ಅಲ್ಲೋಗಿ ನೋಡಿ ಒಂದು ತಿಂಗಳ ಒಳಗಡೆ ಅವ್ರು ನನಗೆ ಒಂದು ವರದಿಯನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ಅಲ್ಲಿ ಒಂದು ತಂಡನ ಕೂಡ ಕರ್ಕೊಂಡು ಬಂದು ಅವರು ಇಲ್ಲಿ ಯಾವ ಜಾಗದಲ್ಲಿ ಮಾಡಿದ್ರೆ ಸರೋಗ್ತದೆ ಅಂಥೇಳಿ ಅದನ್ನು ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ಒಂದು ಹೊಸ ಯೋಜನೆ ಕಾರ್ಯಕ್ರಮವನ್ನು ರೂಪಿಸ್ತದೆ. ಸೊ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ನಮ್ಮ ಕಾವೇರಿ ಜಲಾನಯದ ಏನು ನಮ್ಮ ಇಲಾಖೆ ಇದೆ, ನೀರಾವರಿ ಇಲಾಖೆ, ಇಬ್ಬರು ಸೇರಿಕೊಂಡು ಆ ಕಾರ್ಯಕ್ರಮನ ಮಾಡೋಂಥ ಒಂದು ವಿಶೇಷವಾಗಿ. ಓಕೆ, ನನ್ನ ಸಹೋದ್ಯೋಗಿ ಈಗ ವಿನಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ಇದು ಹೊಸ ಪ್ರಾಜೆಕ್ಟ್ ಅಂತ ಏನೂ ಅಲ್ಲ. ಹಿಂದೆನೂ ಕೂಡ ಕೆಲವು ವರ್ಷಗಳ ಹಿಂದೆ ಈ ಬಗ್ಗೆ ಬಹಳ ಪ್ರಸ್ತಾಪ ಆಗಿತ್ತು. ಕಾವೇರಿ ಆರತಿಯನ್ನು ಮಾಡಬೇಕು ಅಂತ ಹೇಳಿ. ಬಟ್ ಅದು ಯಾವುದು ಕೂಡ ಕಾರ್ಯರೂಪಕ್ಕೆ ಬರುವಂಥದ್ದು ಇರಲಿಲ್ಲ. ಬಟ್ ಯಾವ ಜಾಗ ಏನು ಅಂತ ಏನಾದರೂ ಒಂದಿಷ್ಟು ರೂಪುರೇಷೆಗಳು ಇದೆಯಾ, ಒಂದು ಐಡಿಯಾ ಏನಾದರೂ ಇದೆಯಾ ಸರ್ಕಾರಕ್ಕೆ? ಇವತ್ತು ಮಾತನಾಡಿರೋದ್ರಲ್ಲಿ ಏನಾದರೂ ಗಮನಕ್ಕೆ ಬಂತಾ? ಅರುಣ್, ಏನಂದ್ರೆ ವಾರಣಾಸಿಯಲ್ಲಿ ಏನು ಗಂಗಾರತಿ ಏನು ಮಾಡ್ತಾರೆ, ಅದೇ ಮಾದರಿಯಲ್ಲಿ ಕಾವೇರಿ ಮಾತೆಗೂ ನಾವು ನಮನವನ್ನು ಸಲ್ಲಿಸಬೇಕು. ಹಾಗಾಗಿ ಕಾವೇರಿ ಮಾತೆಗೆ ಒಂದು ಆರತಿಯನ್ನು ಬೆಳಗುವಂಥ ಒಂದು ಕಾರ್ಯಕ್ರಮ ಆಗಬೇಕು. ಆ ನಿಟ್ಟಿನಲ್ಲಿ ಅಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಲಿಕ್ಕೆ DCM DK ಶಿವಕುಮಾರ್ ಅವರು ಸೂಚನೆಯನ್ನು ನೀಡಿದ್ದಾರೆ. ಅಂದರೆ ಕಾವೇರಿಯ ಒಂದು ಇದೇನಿದೆ KRS ಡ್ಯಾಮ್ ಏನಿದೆ, ಡ್ಯಾಮ್ನಲ್ಲಿ ಗಂಗಾರತಿಯನ್ನು ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನು ಇಟ್ಕೊಳ್ಳಲಾಗಿದೆ. ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳು ಜೊತೆಗೂಡಿ ಒಂದು ಸಮಿತಿಯನ್ನು ಮಾಡಿಕೊಂಡು ಏನು ವಾರಣಾಸಿಯಲ್ಲಿ ಯಾವ ರೀತಿ ಗಂಗಾರತಿ ನಡೆಯುತ್ತೆ ಅದನ್ನ ಅಧ್ಯಯನ ಮಾಡ್ಕೊಂಡು ಬಂದು ಒಂದು ತಿಂಗಳ ಒಳಗಾಗಿ ವರದಿ ನೀಡುವಂತೆ DCM DK ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಈ ಮೂಲಕ ಇಲ್ಲಿ ಕಾವೇರಿ ಆರತಿಯನ್ನ ಯಾವ ರೀತಿ ಮಾಡಬೇಕು, ಯಾವ್ಯಾವ ರೀತಿಯ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಎಲ್ಲಿ ಕಾವೇರಿ ಆರತಿ ಮಾಡಿದ್ರೆ ಅದು ಎಲ್ರಿಗೂ ಕೂಡ ಅದು ನೋಡುವಂತ ಒಂದು ಅವಕಾಶ ಸಿಗುತ್ತೆ, ಯಾವ ರೀತಿ ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಒಂದು ವರದಿಯನ್ನ ಸಂಗ್ರಹಿಸಿ ಅದನ್ನ ಸರ್ಕಾರಕ್ಕೆ ಸಲ್ಲಿಸುವಂತೆ ಸೂಚನೆಯನ್ನ ನೀಡಿರುವಂತದ್ದು. ಈ ಒಂದು ಕಾವೇರಿ ಆರತಿಗೆ ಸಂಪುಟದಲ್ಲೂ ಕೂಡ ಅನುಮತಿಯನ್ನು ನಾನು ಪಡೆದುಕೊಳ್ತೇನೆ. ಶೀಘ್ರದಲ್ಲೇ ಇದು ಪ್ರವಾಸೋದ್ಯಮ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಸಹಕಾರಿ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖ ಆಗ್ತೇವೆ ಅನ್ನೋ ಮಾತನ್ನ DCM ಅವರು ಹೇಳಿರುವಂತದ್ದು. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ PPP ಮಾದರಿಯಲ್ಲಿ ಇದನ್ನ ಅಭಿವೃದ್ಧಿ ಮಾಡಬೇಕು, ಮತ್ತಷ್ಟು ಇಲ್ಲಿ ಪ್ರವಾಸಿಗರನ್ನ ಆಕರ್ಷಿಸಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ DKಶಿ ಇಟ್ಕೊಂಡಿರುವಂತದ್ದು. ಅರುಣ್. ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಯಾವುದಾದ್ರೂ ದೇವಸ್ಥಾನದ ಬಳಿನೇ ಇದನ್ನು ಮಾಡಬೇಕಾಗತ್ತೆ, ಗಂಗಾ ಆರತಿ ಕೂಡ ಮಾಡುವಂಥದ್ದು ಅದನ್ನೇ.